ಒಳ ಮೀಸಲಾತಿ ಜಾರಿ ವಿರೋಧಿಸಿ ಜಿಲ್ಲಾ ಬಂಜಾರ ಸಮಾಜ, ಬಂಜಾರ ಧರ್ಮಗುರುಗಳ ಮಹಾಸಭಾ ಹಾಗೂ ಜಿಲ್ಲೆಯ ಬಂಜಾರ ಸಮಾಜದ ಸಂಘ ಸಂಸ್ಥೆಗಳ ಸಂಯುಕ್ತ ಸಂಯೋಗದಲ್ಲಿ ಇಂದು ಬಂಜಾರ ಸಮಾಜದವರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಹೋರಾಟದ ಮೂಲಕವೇ ಸಾಧ್ಯ ಎಂಬುದು ನಮ್ಮ ಸಮಾಜದ ತಪಸ್ವಿ ರಾಮರಾವ್ ಮಹಾರಾಜ್ ಕಿ, ತಪಸ್ವಿ ರಾಮರಾವ್ ಮಹಾರಾಜ್ ಕಿ. ಮಾನ್ಯ ಬಂಧುಗಳೇ, ಒಳ ಮೀಸಲಾತಿ ಹೋರಾಟ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಸರ್ಕಾರ ಹೊರಟಿದೆ. ಇದು ಬಂಜಾರ ಸಮುದಾಯಕ್ಕೆ ಕೊಡಲಿ ಪೆಟ್ಟು ನೀಡಲಿದೆ. ಯಾವುದೇ ಕಾರಣಕ್ಕೂ ಇದು ಜಾರಿಯಾಗಬಾರದು. ಬಂಜಾರ ಸಮಾಜದವರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆದ್ದರಿಂದ ಜನಜಾಗೃತಿ ಅಭಿಯಾನದ ಮೂಲಕ ಸರ್ಕಾರಕ್ಕೆ ನಾವು ಒಳ ಮೀಸಲಾತಿ ಜಾರಿ ಮಾಡದಂತೆ ಒತ್ತಾಯಿಸುತ್ತಿದ್ದೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಬಂಜಾರ ಸಮಾಜದ ಇಡೀ ನಮ್ಮ ಜಿಲ್ಲೆಯ ಬಂಜಾರ ಸಮಾಜ ತಾಂಡದಿಂದ ವಾಲಂಟಿಯರಾಗಿ ಎಲ್ಲಕ್ಕಿಂತ ಮುಖ್ಯ ತುಂಬ ಖುಷಿ ಪಡ್ತಕ್ಕಂಥದ್ದು. ಇವತ್ತು ಯಾವುದೇ ರಾಜಕೀಯ ಅಲ್ಲ, ಯಾವುದೇ ಇದಕ್ಕಲ್ಲ, ಅವರವ್ರ ಊರಿಂದ ವಾಲಂಟಿಯರಾಗಿ ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬಂದಿರತಕ್ಕಂಥ ನಾವು ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ. ಈ ರೀತಿಯ ಹೋರಾಟಗಳು ಆದಾಗ ಮಾತ್ರ ನಮ್ಗಳಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿಯ ಹೋರಾಟ ಕಳೆದ ಒಂದು 13-14 ವರ್ಷದಿಂದ ಪ್ರಾರಂಭ ಆಗಿರೋದು ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ. ಈಗ ರೀಸೆಂಟಾಗಿ ಸದಾಶಿವ ಆಯೋಗದ ಒಂದು ರೀತಿಯಲ್ಲಿ ಆದರೆ ಸುಪ್ರೀಂ ಕೋರ್ಟಿನ ಆದೇಶ ಒಂದು ಒಳ ಮೀಸಲಾತಿಯ ಬಗ್ಗೆ ಒಂದು ಆದೇಶ ಆಗಿದೆ. ಆ ಉದ್ದೇಶಕ್ಕಾಗಿಯೇ ಇವತ್ತು ನಮ್ಮ ಜಿಲ್ಲಾ ಬಂಜಾರ ಸಮಾಜದ ಎಲ್ಲ ನಮ್ಮ ಜಿಲ್ಲೆಯ ಏನು ಎಲ್ಲೆಲ್ಲಿ ತಾಂಡಗಳಿದ್ದಾರೆ ಎಲ್ಲ ಕಡೆಗೂ ನಾಯಕ್ ಡಾವ್ ಕಾರ್ಭಾರಿ ಅಂತ ನಮ್ಮ ಸಮಾಜದಲ್ಲಿ ಇರ್ತಾರೆ. ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜವನ್ನು ಕಟ್ಕೊಂಡು ಬಂದು ಇವತ್ತು ಇಲ್ಲಿ ಅವರವರ ಸ್ವಂತ ಖರ್ಚಲ್ಲಿ ಅವರೇ ಸ್ವತಃ ಊಟನೂ ಕಟ್ಕೊಂಡು ಬಂದು ಇಲ್ಲಿ ಮಾಡಬೇಕು ಅಂತಲೇ ಆಗಿತ್ತು ಆಗ್ರಹ. ಅದನ್ನೇ ಈಗ ಆ ಉದ್ದೇಶಕ್ಕೆ ಇವತ್ತು ಸೇರ್ಕೊಂಡಿರೋದು. ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಒಂದು ಆದೇಶ ಆಗಿದೆ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು, ಆಯಾ ರಾಜ್ಯದವರು ಅಲ್ಲಿರ್ತಕ್ಕಂಥ SC STಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಅವರವರ ಅನುಕೂಲ ಹೇಗಿದೆ, ಅವರ ಸ್ಥಿತಿಗತಿ, ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಅವರ ಶೈಕ್ಷಣಿಕವಾಗಿ ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ ಅವರಿಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ. ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಸರಿಯಾಗಿ ಜಾತಿಯ ಗಣತಿ ಆಗದಂಗೆ ಇವರು 4%, 5% ಈ ರೀತಿ ಹಂಚೋದು ತುಂಬ ದೊಡ್ಡ ತಪ್ಪು. ಇದರಿಂದ ನಮ್ಮ ಸಮಾಜಕ್ಕೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ. ಎಲ್ಲರಿಗೂ ಹಂಚ್ಕೊಂಡು ತಿನ್ನೋಣ, ಅದಕ್ಕೆ ಒಳ ಮೀಸಲಾತಿಗೆ ನಮ್ಮ ವಿರೋಧನೇ ಇಲ್ಲ, ಅದಾಗಲಿ. ಆದರೆ ದತ್ತಾಂಶ ಏನಿದೆ ನಮ್ಮ ಈಗೇನಿದೆ ಈ ಸೆನ್ಸಸ್ ಪ್ರಕಾರ ಅದನ್ನು ಒಳ ಮೀಸಲಾತಿಯನ್ನು ಕೊಡಲಿ. ಈಗಲೂ ಸಹ ನಮ್ಮ ಸಮಾಜದವರು ಎಲ್ಲೋ ಬೆರಳೆಣಿಕೆಯಷ್ಟು ನಾವೆಲ್ಲ ರಿಸರ್ವೇಷನಲ್ಲಿ ರಾಜಕೀಯವಾಗಿ ಬಂದಿರೋದು ಒಂದು ಕಡೆಗಾದರೆ ಆರ್ಥಿಕವಾಗಿ ಸಮಾಜ ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಈಗಲೂ ಸಹ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮತ್ತು ಆ ಕಡೆ ನಮ್ಮ ರಾಯಚೂರು, ಬಳ್ಳಾರಿ ಆ ಕಡೆಗೆಲ್ಲ ಈಗಲೂ ಸಹ ಜನ ಗುಳೆಗೆ ಹೋಗ್ತಕ್ಕಂಥದ್ದು. ಸೀಸನ್ ಬಂತು ಅಂದರೆ ಮರಳು ಹೊತ್ತಕ್ಕೆ ಹೋಗ್ತಾರೆ, ಗೋವಾಕ್ಕೆ ಹೋಗ್ತಾರೆ. ಮಕ್ಕಳನ್ನ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ತಮ್ಮ ಹೊಟ್ಟೆಪಾಡಿಗೆ ಬದುಕಿಗೆ ಅನಿವಾರ್ಯತೆನೋ ಏನೋ ಯಾವುದ್ಯಾವುದು ಒತ್ತಡಗಳು ಅಲ್ಲಿಯ ಬದುಕುಗಳು ಆ ರೀತಿ ನಿಟ್ಟಿನಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ.